ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರ ದಿನಚರಿ ಶಿಸ್ತುಬದ್ಧವಾಗಿ ಆರಂಭವಾಗುತ್ತೆ. ಬೆಳಗ್ಗೆ ಎದ್ದಾಗಿನಿಂದ ಏನೋ ಒಂದು ರೀತಿಯಲ್ಲಿ ಶಿಸ್ತಿನಿಂದ ಎಲ್ಲ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ದಿನದ ಕೊನೆಯವರೆಗೂ ಕೂಡ ಅದನ್ನು ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು, ಅಂದರೆ ಆ ಶಿಸ್ತನ್ನು ಹಾಗೆ ಕಾಪಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಮಧ್ಯದಲ್ಲಿ ಏನೋ ಸಮಸ್ಯೆಗಳಾಗ್ಬೋದು, ಇನ್ನೇನೋ ಅಡ್ಡಿಗಳು ಬರ್ಬೋದು, ಯಾವುದೋ ಸವಾಲುಗಳು ಅಂತ ಹೇಳಿ ಅನ್ನಿಸ್ಬೋದು, ಅಥವಾ ಅನಿರೀಕ್ಷಿತವಾದ ಯಾವುದೋ ಕೆಲಸಗಳು ಬರ್ಬೋದು. ಆದರೆ ನಿಮ್ಮ ಶಿಸ್ತಿಗೆ ಯಾವುದೂ ಕೂಡ ಅಡ್ಡಿ ಆಗದೇ ಇರೋ ಹಾಗೆ ನೀವು ಆದಷ್ಟು ಗಮನಿಸಬೇಕಾದಂಥದ್ದು. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಬೇಕು. ಯಾವಾಗ ಮನಸ್ಸು ಏನು ಹೇಳುತ್ತೋ ಅದ್ರ ಹಿಂದೆ ಹೋಗ್ತೀವಿ, ಅದು ಹೇಳ್ದಾಗ ಕೇಳ್ತೀವಿ ಅಂದ್ಬಿಟ್ರೆ ಬಹಳ ಕಷ್ಟವಾಗತ್ತೆ. ಹಣದ ವಿಚಾರದಲ್ಲಿ ತುಂಬ ಶಿಸ್ತಾಗಿರಬೇಕು. ಇಲ್ಲದೇ ಇದ್ದರೆ ಕಷ್ಟ ಇದೆ. ಹಲವಾರು ಜನರ ಟೀಕೆಗೊಳಗಾಗ್ತೀರಿ. ಬೇರೆಯವರಿಗೆಲ್ಲ ಏನೋ ಉಪದೇಶ ಮಾಡ್ತೀರಿ, ನಿಮ್ಮದೇ ಹೀಗೆ ಅನ್ನುವಂತಹ ಮಾತನ್ನು ಕೇಳಬೇಕಾದಂತಹ ಪರಿಸ್ಥಿತಿ ಬರಬಹುದು. ಅದನ್ನೆಲ್ಲ ಗಮನಿಸ್ಕೊಳ್ಬೇಕು. ಶ್ರೀ ಸೂಕ್ತದ ಮಂತ್ರಗಳನ್ನು ಶ್ರವಣ ಮಾಡಿ. ಶುಭವಾಗಿ. ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ತುಂಬ ಆತಂಕ ಉಂಟಾಗ್ತಕ್ಕಂತಹ ದಿವಸ. ಓದಿನ ವಿಷಯ, ಫಲಿತಾಂಶದ ವಿಚಾರಗಳು, ಮುಂದಿನ ವಿದ್ಯಾಭ್ಯಾಸ ಹೇಗೆ, ನಾನು ಯಾವ ನಿರ್ಧಾರವನ್ನು ಮಾಡಬೇಕು, ಯಾವ ಆಯ್ಕೆ ಒಳ್ಳೆಯದು, ಇವೆಲ್ಲ ಗೊಂದಲಗಳಲ್ಲಿ ಬಹಳ ಆತಂಕ ಉಂಟಾಗ್ತಕ್ಕಂಥದ್ದು. ಹಣದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಸಣ್ಣ ಪುಟ್ಟ ಪರಿಹಾರ ಮಾರ್ಗ ನಿಮಗೆ ಸಿಗ್ತಾ ಹೋಗುವಂಥದ್ದಾಗುತ್ತೆ. ರುಚಿಯ ಹಿಂದೆ ಬಿದ್ದು ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ತೀರಿ. ಶರೀರಕ್ಕೆ ಯಾವ ಆಹಾರ ಆಗು ಬರೋದಿಲ್ಲ ಅಥವಾ ಹೊಂದಿಕೊಳ್ಳೋದಿಲ್ಲ ಅಂಥ ಆಹಾರ ರುಚಿಯಾಗಿದೆ ಅಂತ ಹೇಳಿ ಅದನ್ನು ಆಸೆಪಟ್ಟು ತಿಂತೀರಿ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಆಮೇಲೆ ತೊಂದರೆಯನ್ನು ಪಟ್ಕೊಳ್ತೀರಿ. ನಿಮ್ಮ ಬಾಯಿಂದಲೇ ಬರಬಹುದು, ನಾನು ಅದನ್ನು ತಿನ್ನಬಾರ್ದಾಗಿತ್ತು ಅಂತ. ಆದರೆ ಪ್ರಯೋಜನ ಏನು? ಮುನ್ನೆಚ್ಚರಿಕೆ ಇದ್ದಿದ್ದರೆ ಈ ಸಮಸ್ಯೆ ಆಗ್ತಿರಲಿಲ್ಲ ಅನ್ನುವಂಥದ್ದು ಆಗ ಉತ್ತರ ಆಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಆಕಸ್ಮಿಕವಾಗಿ ಹಿರಿಯರ, ಸಾಧಕರ, ಮಹಾತ್ಮರ ಭೇಟಿ ಆಗ್ಬೋದು, ದರ್ಶನವಾಗಬಹುದು, ಅವರ ಅನುಗ್ರಹ ಸಿಕ್ಕಬಹುದು. ಇದೆಲ್ಲ ಜೀವನದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಆಗ್ತಕ್ಕಂತಹ ಉತ್ತಮವಾದಂತಹ ಪರಿವರ್ತನೆ, ಬದಲಾವಣೆ, ಅದೃಷ್ಟ, ಸುಯೋಗ, ಈ ರೀತಿಯಾಗಿ ಅದನ್ನು ವರ್ಣಿಸಬೇಕಾದಂಥದ್ದಾಗತ್ತೆ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ಕುಟುಂಬದಲ್ಲಿ ತುಂಬ ಸಂತೋಷದ ವಾತಾವರಣ ಇರುತ್ತೆ. ಎಲ್ಲರೂ ಕೂಡ ಏನೋ ಒಂದು ರೀತಿಯ ತೃಪ್ತ ಭಾವದಿಂದ ವರ್ತಿಸ್ತಕ್ಕಂತಹ ವಾತಾವರಣ ಮನೆಯಲ್ಲಿರುವಂಥದ್ದು. ಹಣಕಾಸಿನ ವಿಚಾರದ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡ್ತೀರಿ. ದುಡ್ಡು ಕಾಸಿನ ವ್ಯವಸ್ಥೆಗಳು ಹೇಗೆ, ಮುಂದಿನ ದಿನಮಾನದಲ್ಲಿ ಯಾವುದಕ್ಕೋಸ್ಕರವಾಗಿ ನಾವು ಹಣವನ್ನು ಕೂಡಿಟ್ಕೊಳ್ಬೇಕು ಅಥವಾ ಆಪದ್ಧನವಾಗಿ ಇಟ್ಕೊಳ್ಬೇಕು, ಈ ವಿಚಾರಗಳೆಲ್ಲ ಚರ್ಚೆಗೆ ಬರಬಹುದು ಅಂತಕ್ಕಂಥದ್ದು. ಆಕಸ್ಮಿಕವಾಗಿ ಎದೆ ನೋವು ಕಾಣಿಸ್ಕೊಳ್ಬಹುದು. ಅದು ಸ್ವಲ್ಪ ಮುನ್ಸೂಚನೆ, ಜಾಗ್ರತೆ ಇವೆಲ್ಲವನ್ನು ನಿಮಗೆ ಜ್ಞಾಪಿಸುವಂಥದ್ದಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದೆ ಅಂತ ತಾತ್ಸಾರ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಂತ ಭಯ ಪಟ್ಟುಕೊಂಡು ಏನೋ ಆಗಿಬಿಡುತ್ತೆ ಅಂತ ಹೇಳಿ ಹೆದರುವಂಥದ್ದು ಅಲ್ಲ. ಏನು ಸ್ವಾಭಾವಿಕವಾಗಿರಬೇಕು ಅದಕ್ಕೆ ವಿರುದ್ಧವಾಗಿ ಅಥವಾ ಅಸ್ವಾಭಾವಿಕವಾಗಿ ಏನಾದರೂ ನಿಮಗೆ ಅನುಭವಕ್ಕೆ ಬಂದರೆ ತತ್ಕ್ಷಣದಲ್ಲಿ ಅದಕ್ಕೆ ಸೂಕ್ತವಾದಂತಹ ಸಲಹೆ, ಪರಿಹಾರ, ಔಷಧೋಪಚಾರ ಇತ್ಯಾದಿಗಳನ್ನು ಯಾವುದೇ ತಡ ಇಲ್ಲದಲೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಜೀವನಕ್ಕಿಂತ ಜೀವ ಮುಖ್ಯ ಅನ್ನುವಂಥದ್ದನ್ನು ತಿಳ್ಕೊಂಡು ಕೆಲಸ ಮಾಡಬೇಕು. ಏನೋ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಬಿಟ್ಟಿರ್ತೀವಿ, ನಮಗೇನೋ ಸಮಸ್ಯೆಗಳು ಕಾಣ್ತಾ ಇದೆ, ಆದರೂ ಪರವಾಗಿಲ್ಲ, ಈ ಕೆಲಸ ಮುಗಿದ ಮೇಲೆ ನೋಡೋಣ ಅಂತಕ್ಕಂಥದ್ದು ಇದೆಯಲ್ಲ, ಅದು ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದು ಸೂಚನೆ. ತ್ವರಿತ ರುದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನೀವು ತುಂಬ ಪರಿಶ್ರಮದಿಂದ ಸಂಗ್ರಹ ಮಾಡಿಟ್ಟಿದ್ದ ವಸ್ತು, ವಿಷಯ ಅಥವಾ ನಿಮ್ಮ ಏನು ಆಲೋಚನೆ ಇದೆಲ್ಲವುದಕ್ಕೂ ಕೂಡ ವಿಶೇಷವಾದಂತಹ ಮಾನ್ಯತೆ ಸಿಕ್ಕುವಂಥದ್ದು. ಆ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ, ಗೌರವ ದೊರಕುವಂಥದ್ದಾಗುತ್ತೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ. ನಿಮ್ಮ ಪ್ರಯತ್ನಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹ ಅಥವಾ ಸಹಾಯ ಎಲ್ಲವೂ ಕೂಡ ದೊರಕುವಂಥದ್ದಾಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಏರ್ಪಾಟಾಗುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ವಾದಕ್ಕೆ ಅಥವಾ ಇನ್ಯಾವುದೋ ವಿಕೋಪಕ್ಕೆ
ಅವಕಾಶ ಆಗುವ ಹಾಗೆ ಮಾಡಬಾರ್ದು. ನೀವು ಮಾಡ್ತಕ್ಕಂತಹ ವಾದ ಆಗಲಿ ಚರ್ಚೆ ಆಗಲಿ ಆರೋಗ್ಯಕರವಾಗಿರಬೇಕು. ನಿಮಗೂ ಅದರಿಂದ ಅನುಕೂಲ ಆಗಬೇಕು. ನೀವಾಡಿದಂತಹ ಮಾತುಗಳು ಕೂಡ ಯಾರು ನಿಮ್ಮ ಜೊತೆಯಲ್ಲಿ ವಾದಕ್ಕಿರ್ತಾರೆ, ಚರ್ಚೆಗಿರ್ತಾರೆ, ಅವರಿಗೂ ಕೂಡ ಅದು ಗೌರವಯುತವಾಗಿ ಮಾತಿನ ಮೌಲ್ಯ ಅರ್ಥ ಆಗುವ ರೀತಿಯಲ್ಲಿ ಇರಬೇಕಾಗತ್ತೆ. ನಿಮ್ಮ ಬೇಜವಾಬ್ದಾರಿತನದಿಂದ ವಾಹನ ಅಪಘಾತ ಆಗ್ಬೋದು. ಇದನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ನಾನು ವಾಹನದ ಮೇಲೆ ಕೂತಿದ್ದೀನಿ, ವಾಹನವನ್ನು ಚಲಾಯಿಸ್ತಾ ಇದ್ದೀನಿ, ಆ ಒಂದು ಎಚ್ಚರಿಕೆ ಪ್ರತಿ ಕ್ಷಣದಲ್ಲೂ ಕೂಡ ಇರಬೇಕಾದಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಯಾವುದೇ ಅವಘಡಗಳಿದ್ದರೂ ಕೂಡ ಅದೆಲ್ಲ ದೂರ ಸರಿದು ನಿಮಗೆ ಉತ್ತಮವಾದಂತಹ ಒಂದು ದಿವಸವಾಗಲಿ. ಇದು ಶುಭವಾಗಲಿ.